ಮುಷ್ಕರ ಮುಂದುವರಿಕೆ ಬಗ್ಗೆ ಸಾರಿಗೆ ಮುಖಂಡರು ಈಗ ಸಭೆಗೆ ಮುಂದಾಗಿದ್ದಾರೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸುತ್ತೆ. ಸಭೆ ಬಳಿಕ ನಿರ್ಧಾರವನ್ನ ಪ್ರಕಟಿಸಲಿದೆ ಸಾರಿಗೆ ಮುಖಂಡರು. ಅಂದ್ರೆ ಸಾರಿಗೆ ಮುಖಂಡರೆಲ್ಲ ಸೇರಿ ಈಗ ಒಂದು ಸಭೆಯನ್ನ ನಡೆಸ್ತಾರೆ. ಮುಷ್ಕರ ಮುಂದುವರಿಸಬೇಕಾ, ಯಾವ ರೀತಿ ಹೋರಾಟ ನಡಿಬೇಕು, ಹೋರಾಟದ ರೂಪುರೇಷೆ ಯಾವ ರೀತಿ ಇರಬೇಕು, ಈ ಎಲ್ಲಾ ವಿಚಾರಕ್ಕೆ ಕುರಿತಂತೆ ಈಗ ಸಭೆ ಆಗತ್ತೆ. ಸಾರಿಗೆ ಮುಖಂಡರು ಸೇರಿದಂತೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆ ಬಳಿಕ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಈಗ ಇವತ್ತು ನಾವು ಗಮನಿಸ್ತಾ ಇರೋ ಹಾಗೆ ಎಲ್ಲಾ ಕಡೆ ಎಂದಿನಂತೆ ಬಸ್ ಓಡಾಟ ಇದೆ. ಕೆಲವು ಕಡೆಗಳಲ್ಲಿ ಒಂದಷ್ಟು ಬಸ್ಗಳು ಹೆಚ್ಚು ಕಡಿಮೆ ಸಮಯ ಹೆಚ್ಚು ಕಡಿಮೆ ಆಗಿದೆ. ಬಟ್ ಇವತ್ತೇನೋ ಸಾರಿಗೆಯಿಂದ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಬಸ್ಗಳಿಂದ. ಆದರೆ ನಾಳೆ ಕತೆಗೇನು? ಇದೇ ರೀತಿ ಮುಷ್ಕರವನ್ನ ಮುಂದುವರಿಸ್ತಾರಾ ಅಥವಾ ಸರ್ಕಾರದ ಮನವೊಲಿಕೆಗೇನಾದ್ರೂ ಈ ಒಂದು ಮುಷ್ಕರವನ್ನ ಕೈ ಬಿಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿದೆ. ಹೀಗಾಗಿ ಈಗ ಸಭೆ ನಂತರದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಈಗ ಒಂದ್ ಕಡೆ ಅಕ್ರಮ್ ಪಾಷಾ ಅವರು ಸಾರಿಗೆ ನಿಗಮದ MD ಅವರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ನೌಕರರು ಇದಕ್ಕೆ ಒಪ್ಪಿಗೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಏನ್ ನಿರ್ಧಾರ ಕೈಗೊಳ್ತಾರೆ ಕಾದ್ ನೋಡ್ಬೇಕಾಗಿದೆ. ಸಾರಿಗೆ ನೌಕರರ ಪ್ರತಿಭಟನೆ ಬಹುತೇಕ ವಾಪಸ್ ಅಂತ ಹೇಳಲಾಗ್ತಾ ಇದೆ. ಮುಷ್ಕರ ಮಾಡದಿರಲು ಜಂಟಿ ಕ್ರಿಯಾ ಸಮಿತಿ ತೀರ್ಮಾನವನ್ನ ಕೈಗೊಳ್ಳುತ್ತಾ ನಾಳೆಯಿಂದ ಬಸ್ಗಳು ಎಂದಿನಂತೆ ಸಂಚಾರ ಮಾಡುವ ಸಾಧ್ಯತೆಗಳಿದೆ. ಮುಂದಿನ ಸಭೆಯಲ್ಲಿ ಬೇಡಿಕೆ ಈಡೇರಿಕೆಗೆ ಮನವಿಯನ್ನ ಮಾಡಲಿದ್ದಾರೆ. ಮನವಿ ಮಾಡೋದಕ್ಕೆ ಸಮಿತಿ ತೀರ್ಮಾನವನ್ನ ಮಾಡಿದೆ. ಬಜೆಟ್ ನಂತರ ವೇತನ ಪರಿಷ್ಕರಣೆ ಬಗ್ಗೆ ಸಭೆ ನಡೆಸಲಿದ್ದಾರೆ. ಸಿಎಂ ಜೊತೆ ಸಾರಿಗೆ ಮುಖಂಡರು ಸಭೆಯನ್ನ ನಡೆಸ್ತಾರೆ. ಜಂಟಿ ಕ್ರಿಯಾ ಸಮಿತಿಯಿಂದ TV9ಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿರುವುದು. ಈಗೇನು ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡ್ತಾ ಇದೆ. ಬಹುತೇಕ ಇವತ್ತಿನ ಪ್ರತಿಭಟನೆ ವಾಪಸ್ ಪಡೆಯುವಂತಹ ಸಾಧ್ಯತೆಗಳೇ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈಗ ಒಂದು ಹಂತದಲ್ಲಿ ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಮುಂದಾಗಿದೆ. ಜೊತೆಗೆ ಬಜೆಟ್ನಲ್ಲಿ ಹಣವನ್ನ ಮೀಸಲಿಡ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದೆ. ಹೀಗಾಗಿ ಬಜೆಟ್ ನಂತರದಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಮಾಡೋಣ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಸಾರಿಗೆ ಮುಖಂಡರದ್ದಾಗಿದೆ. ಹೀಗಾಗಿ TV9 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಇವತ್ತಿನ ಪ್ರತಿಭಟನೆಯನ್ನ ವಾಪಸ್ ಪಡೆಯುವ ಬಗ್ಗೆ ನಿರ್ಧಾರಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಏನು ಎಂದಿನಂತೆ ಸಂಚಾರ ನಡೀತಾ ಇದೆ, ಅದೇ ರೀತಿ ನಾಳೆಯೂ ಕೂಡ ಸಂಚಾರ ಅಂದ್ರೆ ಬಸ್ ಸಂಚಾರ ಇರುತ್ತೆ ಅನ್ನುವಂಥದ್ದು. ಮುಷ್ಕರ ಮಾಡದೇ ಇರೋದಕ್ಕೆ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಈಗಾಗಲೇ ಅಧಿಕೃತವಾಗಿ ಮಾಹಿತಿಯನ್ನ ನೀಡ್ತಾರೆ. ಏಕೆಂದ್ರೆ ಒಂದ್ ಕಡೆ ಎಲ್ಲ ಸಾರಿಗೆ ಮುಖಂಡರು ಸೇರಿ ಒಂದು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ನೌಕರರು ಕೂಡ ಜಮಾಯಿಸಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಮಗೇನ್ ಬೇಕು? ವೇತನ ಅರಿಯರ್ಸ್ ಏನಾಗಿತ್ತು ಸರ್ಕಾರದ ವತಿಯಿಂದ ಬರಬೇಕಾಗಿತ್ತು, ಅದು ಬರಬೇಕು. ಜೊತೆಗೆ ವೇತನ ಪರಿಷ್ಕರಣೆಯಲ್ಲಿ ಸರ್ಕಾರ ಹೇಳ್ತಾ ಇರೋದು 2027ಕ್ಕೆ ಮಾಡಬೇಕಾಗಿತ್ತು, ಆದ್ರೆ 2025ರಿಂದಲೇ ನಾವು ಜಾರಿ ಮಾಡ್ತಿದೀವಿ ಅಂತ. ಆದ್ರೆ ನೌಕರರು ಹೇಳ್ತಾ ಇರೋದು 2024ರಿಂದ ಮಾಡಿ ಅಂತ. ಈ ವಿಚಾರದಲ್ಲಿ ಒಂದಷ್ಟು ಹಗ್ಗ ಜಗ್ಗಾಟ ಅಂತೂ ಇದ್ದೇ ಇದೆ. ಆದ್ರೆ ಈಗ ಸಾರಿಗೆ ನೌಕರರ ಮುಂದಿರುವಂತಹದ್ದು ಬಜೆಟ್ನಲ್ಲಿ ಒಂದಷ್ಟು ಹಣವನ್ನ ಮೀಸಲಿಡ್ತೀವಿ ಅಂತ ಹೇಳಿ ಈಗ ಸರ್ಕಾರದ ವತಿಯಿಂದ ಒಂದು ಭರವಸೆ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಈಗ ಆಲ್ಮೋಸ್ಟ್ ಈ ಪ್ರತಿಭಟನೆಯನ್ನ ಹಿಂಪಡೆಯುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಸಭೆಯಲ್ಲಿ, ಏನೆಲ್ಲ ಮಾತುಕತೆ ನಡೀತಾ ಇದೆ ಕಿರಣ್ ಸೂರ್ಯ? ಹೌದು ಮಧುನಾಗರಾಜ್, ಈಗಾಗಲೇ ಕೂಡ ಸಾರಿಗೆ ನೌಕರರು 38 ತಿಂಗಳ ವೇತನ ಹಿಂಬಾಕಿ 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಇವತ್ತು ಬೆಳಗಿನಿಂದಲೇ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೆಂಗಳೂರು ಚಲೋ ಪ್ರತಿಭಟನೆಗೆ ಮುಂದಾಗಿದ್ರು. 4 ಗಂಟೆವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರು. 3:30 ಸುಮಾರಿಗೆ ಸ್ಥಳಕ್ಕೆ ಬಂದಂತಹ KSRTC MD ಅವರು ಈಗಾಗಲೇ ಮುಂದಿನ ದಿನಗಳಲ್ಲಿ CM ಜೊತೆಯಲ್ಲಿ ಈ ಬಗೆಗೆ ಚರ್ಚೆ ಮಾಡೋಣ, ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಸದ್ಯ ಈಗ 26 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಒಂದು. 2025 4ನೇ ತಿಂಗಳಿನಿಂದ ವೇತನ ಪರಿಷ್ಕರಣೆಗೆ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರದಲ್ಲಿ ಈಗಾಗಲೇ ಕೂಡ ಫ್ರೀಡಂ ಪಾರ್ಕ್ನ ಒಳಭಾಗದಲ್ಲಿ
ಸಾರಿಗೆ ನೌಕರರು ಮತ್ತೆ ಜಂಟಿ ಕ್ರಿಯಾ ಸಮಿತಿಯ ಸಭೆ ಕೂಡ ನಡೀತಾ ಇರುವಂಥದ್ದು. ಈ ಸಭೆಯಲ್ಲಿ ಬಹುತೇಕ 4-5 ಸಂಘಟನೆಗಳು ಈಗಾಗಲೇ ನಾಳೆ ನಡೆಯುವಂತಹ ಮುಷ್ಕರವನ್ನ ವಾಪಸ್ ಪಡ್ಕೊಳ್ಬೇಕು, ಸಂಜೆ ಏನು ನಾವು 4 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದು ತೀರ್ಮಾನ ಮಾಡ್ತೀವಿ ಅಂದಿದ್ರು, ಆ ಒಂದು ತೀರ್ಮಾನ ಸದ್ಯ ಈಗಾಗಲೇ ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂತಹ ಆದೇಶ ಹೊರಬೀಳಲಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಈಗಾಗಲೇ ಕೂಡ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದಿದೆ. ಅಂದರೆ 1271 ಕೋಟಿಯಷ್ಟು ಹಣವನ್ನು ಕೊಡಲಿಕ್ಕೆ ಸರ್ಕಾರ ಮುಂದೆ ಬಂದಿರುವಂಥದ್ದು ಒಂದು. ಎರಡನೇದು, ಹಿಂದೆ CM ಜೊತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಕೇವಲ 14 ತಿಂಗಳ ವೇತನ ಹಿಂಬಾಕಿಯನ್ನು ಮಾತ್ರ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಈಗ ಸರ್ಕಾರ ಮುಂದುವರಿದು 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ಲಿಕ್ಕೆ ಮುಂದಾಗಿದೆ ಒಂದು. ಎರಡನೇದು, ಈ ಹಿಂದೆ CM ಜೊತೆ ನಡೆದಂತಹ ಸಭೆಯಲ್ಲಿ 2026ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳಿದ್ರು. ಆದರೆ ಈಗ ರಾಜ್ಯ ಸರ್ಕಾರ ನಿನ್ನೆ ಹೊರಡಿಸಿರುವಂತಹ ಆದೇಶದಲ್ಲಿ 2025 ಏಪ್ರಿಲ್ ತಿಂಗಳಿನಿಂದ ಹೊಸ ವೇತನ ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ನುವಂಥ ಆದೇಶ ಹೊರಡಿಸಿರುವಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಜಂಟಿ ಕ್ರಿಯಾ ಸಮಿತಿಯ ಸಾಕಷ್ಟು ಮುಖಂಡರು ಮುಂದಿನ ದಿನಗಳಲ್ಲಿ CM ಜೊತೆ ನಡೆಯುವಂತಹ ಸಭೆಯಲ್ಲಿ ಮತ್ತೊಂದಷ್ಟು, ಅಂದರೆ ಏನು 14 ತಿಂಗಳಿಂದ 26 ತಿಂಗಳಿಗೆ ಬಂದಿದ್ರು, ಮತ್ತೆ 36 ತಿಂಗಳಲ್ಲಿ ಮತ್ತೆ ಒಂದು 30 ತಿಂಗಳು 32 ತಿಂಗಳು ತೆಗೆದುಕೊಳ್ಳೋಣ, ಮತ್ತೆ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2025 ಏಪ್ರಿಲ್ನಿಂದ ಏನು ಕೊಡ್ತೀವಿ ಅಂದಿದ್ದಾರೆ ಅದನ್ನು 25ರ ಒಳಗಾಗಿ ಅಥವಾ 24ರ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದಕ್ಕೆ CMಗೆ ಮನವೊಲಿಸೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಸದ್ಯ ಬಂದಿರುವಂಥದ್ದು. ಸಾಮಾನ್ಯವಾಗಿ ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲಿರುವಂತಹ ಹಲವು ಮುಖಂಡರಲ್ಲಿ ಎಲ್ಲರೂ ಕೂಡ ಸರ್ಕಾರದ ಜೊತೆಯಲ್ಲಿ ಮಾತುಕತೆ ಮಾತಾಡೋಣ, ಮುಂದಿನ ದಿನಗಳಲ್ಲಿ ನಮಗೇನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಣ, ಈಗ ಏಕಾಏಕಿ ಮುಷ್ಕರ ಅನ್ನುವಂಥದ್ದು, ನಾಳೆ ಬೆಳಗ್ಗೆನೆ ಮುಷ್ಕರಕ್ಕೆ ಹೋಗುವಂಥದ್ದು ಇದು ಅಷ್ಟು ಸಮಂಜಸವಲ್ಲ ಅನ್ನುವಂಥ ಒಂದು ಅಭಿಪ್ರಾಯನ ಸಾಮಾನ್ಯವಾಗಿ. ಓಕೆ ಕಿರಣ್, ಹಾಗೆ ಸಂಪರ್ಕದಲ್ಲಿರಿ. ಸಾರಿಗೆ ಮುಷ್ಕರ ಮುಂದುವರಿಯುತ್ತಾ ನಿಲ್ಲುತ್ತಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ನಿರ್ಧಾರ ಘೋಷಣೆಯಾಗುತ್ತೆ. ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ಮುಖಂಡರ ಸಭೆ ನಡೀತಾ ಇದೆ. ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ. ಸಭೆ ಬಳಿಕ ಮುಖಂಡರು ನಿರ್ಧಾರವನ್ನ ಘೋಷಿಸುತ್ತಾರೆ. ಅಂತಿಮ ನಿರ್ಧಾರ ಏನಾಗಿರುತ್ತೆ? ಮುಖಂಡರು ಈ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಾರಿಗೆ ಮುಷ್ಕರ ಮುಂದುವರಿಯುತ್ತಾ ಅಥವಾ ನಿಲ್ಲುತ್ತಾ? ಅಂತಿಮ ನಿರ್ಧಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ, ಘೋಷಣೆ ಆಗತ್ತೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಕಿರಣ್ ಸೂರ್ಯ, ನೀವು ಹೇಳ್ತಾ ಇದ್ರಿ ಒಂದ್ ಕಡೆ ಸಭೆ ಆಗ್ತಾ ಇದೆ, ಮುಷ್ಕರ ಹಿಂಪಡೆಯುವಂತಹ ಚಾನ್ಸಸ್ ಹೆಚ್ಚಿನದಾಗೇ ಇದೆ ಅಂತ. ಒಂದ್ ಕಡೆ ಮುಷ್ಕರ ಏನೋ ಹಿಂಪಡೆದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಚರ್ಚೆ ನಡೆಯುತ್ತೆ. ಆದ್ರೆ ಒಂದು ವೇಳೆ ಮುಷ್ಕರವನ್ನ ವಾಪಸ್ ಪಡಿದೇ ಇದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಕಿರಣ್ ಸೂರ್ಯ? ಹೌದು ಮಧುನಗರ, ತಾವೇಳದಂತೆ ಒಂದು ವೇಳೆ ಏನಾದರೂ ಸಭೆಯಲ್ಲಿ ಮುಷ್ಕರವನ್ನ ವಾಪಸ್ ಪಡೆಯದೇ ಇದ್ದ ಬಗ್ಗೆ ಏನಾದ್ರು ತೀರ್ಮಾನವಾದರೆ ನಾಳೆ ಬೆಳಗ್ಗೆಯಿಂದ, ಅಂದರೆ ಈಗಾಗಲೇ ಸಾರಿಗೆ ಮುಖಂಡರು ಏನು ಕರೆಯನ್ನು ಕೊಟ್ಟಿದ್ರು, 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಮುಷ್ಕರಕ್ಕೆ ಕರೆಯನ್ನು ಕೊಡ್ತೀವಿ. ಶುಕ್ರವಾರ ಬೆಳಗ್ಗೆ 5 ಗಂಟೆಯಿಂದಲೇ ಕೂಡ ಮುಷ್ಕರ ಮಾಡ್ತೀವಿ ಅಂತೇಳಿ, ಅಂದರೆ ರಾಜ್ಯಾದ್ಯಂತ ಇರುವಂತಹ 4 ನಿಗಮ, ಅಂದರೆ KSRTC, BMTC, NW, KKRTCಯ 4 ನಿಗಮದ 1,15,000 ನೌಕರರು ಕೂಡ ನಮ್ಮ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ನಾವು ಕೊಡುವಂತಹ ಒಂದೇನು ನಿರ್ಧಾರ, ಅಂದರೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆ ಅದಕ್ಕೆಲ್ಲರೂ ಕೂಡ ಭದ್ರಾಗಿರ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿದ್ರು. ಅಂಥದ್ದೊಂದು ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಈಗ ನಡೀತಿರುವಂತಹ ಸಭೆಯಲ್ಲಿ ಬಹುತೇಕ ಮುಖಂಡರು ಮುಷ್ಕರ ಬೇಡ ಅನ್ನುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ 2020-21ರಲ್ಲಿ 2 ಬಾರಿ ಮುಷ್ಕರ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಾರಿಗೆ ನೌಕರರ ಒಂದೇ ಒಂದು ಬೇಡಿಕೆ ಕೂಡ ಈಡೇರಲಿಲ್ಲ. ಅಂದಿನ ಸರ್ಕಾರ ಯಾವ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಿಲ್ಲ. ಆದರೆ ಇಂದಿನ ಸರ್ಕಾರ ಸದ್ಯ 1271 ಕೋಟಿಯಷ್ಟು ವೇತನ ಹಿಂಬಾಕಿಯನ್ನು ನೀಡಿರೋದ್ರಿಂದ ಮುಷ್ಕರ ಮಾಡುವಂಥದ್ದು ಅಷ್ಟು ಸಮಂಜಸವಲ್ಲ. ನಾಳೆ ಬೆಳಗ್ಗೆಯಿಂದ ಎಂದಿನಂತೆ ಬಸ್ಸುಗಳನ್ನು ಸಂಚಾರ ಮಾಡಲಿ. ಬಜೆಟ್ ಆದ ನಂತರ ಈಗಾಗಲೇ ಕೂಡ ನಿನ್ನೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಾರಿಗೆ ಮುಖಂಡರ ಜೊತೆ ಕುಳಿತುಕೊಂಡು ವೇತನ ಪರಿಷ್ಕರಣೆ ಎಷ್ಟು % ಆಗಬೇಕು ಅನ್ನೋದು. ಅಂದ್ರೆ ಇಂದಿನ ಸರ್ಕಾರ 15ರಷ್ಟು ವೇತನ ಪರಿಷ್ಕರಣೆಯನ್ನು ಮಾಡಿತ್ತು. ಈ ಸರ್ಕಾರ 15ರಷ್ಟು ಮಾಡತ್ತಾ, 20ರಷ್ಟು ಮಾಡತ್ತಾ, ಅಥವಾ ಇವ್ರು ಕೇಳ್ತಿರುವಂತೆ 25ರಷ್ಟೇ ಮಾಡತ್ತಾ? ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ CM ಜೊತೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಲಿರುವಂತದ್ದು. ಮಧು ನಾಗರಾಜ್. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.